ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ಗ್ರಾಮೀಣ ಆಡಳಿತ ಅಧಿಕಾರಿಗಳ ವೃಂದ ವತಿಯಿಂದ ಕೈಗೊಂಡ ಮುಷ್ಕರದ ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಕಾರಣ ರಾಜ್ಯವ್ಯಾಪ್ತಿ 2ನೇ ಹಂತದ ಮುಷ್ಕರಕ್ಕೆ ಕರೆ ನೀಡಲು ತೀರ್ಮಾನಿಸಲಾಗಿರುತ್ತದೆ. ಕರ್ನಾಟಕ ರಾಜ್ಯ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕಾರ್ಯಾಗಾರ ಸಭೆ ದಿನಾಂಕ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಒಳಗೊಂಡಂತೆ ಸರ್ವಾನುಮತದಿಂದ ದಿನಾಂಕ 26/9/2024 ದಿನಾಂಕ 3/10/2024 ರಾಜ್ಯಾದ್ಯಂತ ಮುಷ್ಕರ ನಡೆಸಿದ ಕಾರಣ ದಿನಾಂಕ 3/10/2024 ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮೀಣ ಆಡಳಿತ ಅಧಿಕಾರಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿರುತ್ತಾರೆ. ಅದರಂತೆ ಸದರಿ ದಿನಾಂಕದಿಂದಲೇ ರಾಜ್ಯವ್ಯಾಪ್ತಿ ಮುಷ್ಕರವನ್ನು ಹಿಂಪಡೆಯಲಾಗಿರುತ್ತದೆ. ತದನಂತರ ಸರ್ಕಾರವು ಈ ವೃಂದದ ನೌಕರರ ಬೇಡಿಕೆಗಳ ವಿಚಾರವಾಗಿ ಯಾವುದೇ ತೃಪ್ತಿಕರ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಮತ್ತು ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ. ಬದಲಾಗಿ ಮುಷ್ಕರದ ಪೂರ್ವದ ಅವಧಿಗಿಂತಲೂ ಹೆಚ್ಚಿನ ಕಾರ್ಯ ಒತ್ತಡ ಉಂಟಾಗಿರುತ್ತದೆ. ಆದ್ದರಿಂದ ಉಲ್ಲೇಖಿತ ಸಭೆಯಲ್ಲಿ ಮೇಲ್ಕಂಡ ಎಲ್ಲ ಬೇಡಿಕೆಗಳಿಗಾಗಿ ಮುಷ್ಕರ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ವ್ಯಾಪ್ತಿ ಅನಿರ್ದಿಷ್ಟ ಅವಧಿಗೆ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿರುತ್ತದೆ. ಈ ಸಂದರ್ಭದಲ್ಲಿ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು NGO ಅಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಸರ್ಕಾರ ನೌಕರರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿರುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ರಾಮಪ್ಪ, ತಾಲೂಕು ಅಧ್ಯಕ್ಷರಾದ ಕೆ ಮಂಜುನಾಥ ಮತ್ತು ತಾಲೂಕು ಕಂದಾಯ ಇಲಾಖೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೈಲಪ್ಪ ಮತ್ತು NGO ಅಧ್ಯಕ್ಷರಾದ ಉಚ್ಚೀರಪ್ಪ, ತಾಲೂಕು PS ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗಜೇಂದ್ರ ಮತ್ತು ತಾಲೂಕು ವಿಲೇಜ್ ಅಕೌಂಟೆಂಟ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗುರುರಾಜ ಮತ್ತು ಜಂಟಿ ಖಜಾನ್ಸಿ ಆಗಿರ್ತಕ್ಕಂಥ ಶಿವಪ್ಪ ಮತ್ತು ತಾಲೂಕು NGO ರಾಜ್ಯ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಹನುಮಂತಪ್ಪ ಇವರು ಪಾಲ್ಗೊಂಡಂತೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಮುಷ್ಕರವನ್ನು ಹಿಂಪಡೆಯುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ನಮ್ಮ ಚಾನಲ್ ಮೂಲಕ ತಿಳಿಸಿರುತ್ತಾರೆ. ಕಾರಣ ಸಿರುಗುಪ್ಪ ತಾಲೂಕಿನ ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ನಾಗರಿಕ ಬಂಧುಗಳು ಸಹಕರಿಸಬೇಕೆಂದು ಮತ್ತು ಈ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವರಿಕೆ ಆಗುವವರೆಗೂ ಮತ್ತು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಮುಟ್ಟುವವರೆಗೂ, ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಈ ಮುಷ್ಕರವನ್ನು ಹಿಂಪಡೆಯಲು ಆಗುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ನಮ್ಮ ಚಾನಲ್ ಮೂಲಕ ತಿಳಿಪಡಿಸಿರುತ್ತಾರೆ. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ. ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ, ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ, ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ, NPS ನೌಕರರ ಸಂಘಕ್ಕೆ, NPS ನೌಕರರ ಸಂಘಕ್ಕೆ ಎಲ್ಲೇ ಬರಲಿ, ಎಲ್ಲೇ ಬರಲಿ, we want justice. ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಗ್ರಾಮ ಲೆಕ್ಕಾಧಿಕಾರಿಗಳ ಮೂಲಭೂತ ಸೌಲಭ್ಯಗಳನ್ನು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸರ್, ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತೇನು ತಾಲೂಕು ದಂಡಾಧಿಕಾರಿಗಳ ಇಲಾಖೆ ಮುಂದೆ ನೀವು ಹೋರಾಟ ಕುಂತ್ಕೊಂಡಿದ್ದೀರಾ ಅನಿರ್ದಿಷ್ಟ ಮುಷ್ಕರ. ಇದು ಎಷ್ಟು ದಿನಗಳ ಕಾಲ ಈ ಥರ ಮುಂದುವರಿಯುತ್ತೆ ಅಥವಾ ಏನಾದರೂ ಈಗ ಬಂದು ಮಾತಾಡಿಸಿದಾರ ನಿಮ್ಮನ್ನ? ಯಾರು ಇನ್ನೂ ಇದುವರೆಗೂ ಬಂದು ಮಾತಾಡಿಸಿಲ್ಲ. ನಮ್ಮದು ಬೇಡಿಕೆ ಈಡೇರೋವರೆಗೂ ಸಹ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಿರುಗುಪ್ಪ ತಾಲೂಕು ಘಟಕನು ಯಾರು ಗ್ರಾಮಾಡಳಿತ
ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ. ಅವರು ಮುಷ್ಕರ ಅಂದ್ರೆ ಬೇಡಿಕೆಗಳು ಈಡೇರ್ತನೂ ನಾವು ಮುಷ್ಕರ ಕೈ ಬಿಡೋದಿಲ್ಲ, ಅವ್ರ ಜೊತೆನೇ ಇರ್ತೀವಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈಗಾಗಲೇ ಈ ಹಿಂದೆ ನೀವು ಒಂದ್ಸಲ ಸ್ಟ್ರೈಕ್ ಮಾಡಿ ಮನವಿ ಪತ್ರ ಸಲ್ಲಿಸಿದ್ರಿ, ಈಗ ಮತ್ತೆ ಪುನಃ ಕುಂತ್ಕೊಂಡಿದ್ದೀರಿ. ಏನು ವಿಷಯ ಸರ್, ಇದ್ರ ಸಬ್ಜೆಕ್ಟ್ ಏನು? ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಿಜಿಸ್ಟರ್ ಬೆಂಗಳೂರು ಇವರ ನಿರ್ಣಯದಂತೆ ನಾವು ಈಗಾಗಲೇ ಮೊದಲ ಹಂತದಲ್ಲಿ ಮುಷ್ಕರ ತೆಗೆದುಕೊಂಡಿದ್ವಿ. ಆದರೆ ನಮ್ಮ ಮುಷ್ಕರದಲ್ಲಿ ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಸರ್ಕಾರ ಪರಿಶೀಲಿಸಿ ಆಶ್ವಾಸನೆ ನೀಡಿತ್ತು. ನಾವು ನಿಮ್ಮ ಮುಷ್ಕರಗಳನ್ನು ಬೇಡಿಕೆಗಳನ್ನ ಈಡೇರಿಸ್ತೇವೆ ಅಂತೆ. ಆದರೆ ಅವ್ರು ಈಡೇರಿಸಿದ್ದು ಕೇವಲ ಬೆರಳೆಣಿಕೆಯಷ್ಟು 2-3 ಮಾತ್ರ, ಅವು ಸರಳವಾಗಿರುವಂಥ ಮಾತ್ರ ಈಡೇರಿಸಿದ್ರು. ತದನಂತರ 3 ತಿಂಗಳ ಅವರು ಸಮಯ ತಗೊಂಡ್ರು, ನಾವು ಈಡೇರಿಸ್ತೀವಿ 3 ತಿಂಗಳ ನಂತರ ಅಂತೇಳಿ. ಆದರೆ ಇದುವರೆಗೆ ಆಯಿತು, ನಮಗೆ ಒಂದೇ ಒಂದು ಸವಲತ್ತು ನಮ್ಮದು ಈಡೇರಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, 2ನೇ ಹಂತದ ರಾಜ್ಯವ್ಯಾಪಿ ಮುಷ್ಕರನ ಇವತ್ತು ನಾವು ಜಾರಿಗೆ ಹಮ್ಮಿಕೊಂಡಿದ್ದೀವಿ. ಇದು ಒಂದೇ ತಾಲೂಕಲ್ಲೆಲ್ಲ, ಒಂದೇ ಜಿಲ್ಲೆಯಲ್ಲ, ಸಮಸ್ತ ಕರ್ನಾಟಕ ರಾಜ್ಯಾದ್ಯಂತ ಈ ದಿನ ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದೀವಿ ನಾವೆಲ್ಲ, ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು. ನಮ್ಮದು ನಾವೇನು ಅವರಿಗೆ ಸಂಬಳ ಜಾಸ್ತಿ ಮಾಡೋಂತ ಹೇಳ್ತಾ ಇಲ್ಲ, ಅಥವಾ ಇನ್ನಿತರ ಉನ್ನತವಾದ ದೊಡ್ಡ ಸೌಲಭ್ಯ ಕೊಡೋಂತ ಹೇಳ್ತಾ ಇಲ್ಲ. ಮಿನಿಮಮ್ ಫೆಸಿಲಿಟಿ ಕೇಳ್ತಾ ಇದ್ದೀವಿ. ಅಂದರೆ ನಾವು ಮೂಲಭೂತ ಸೌಲಭ್ಯಗಳು, ಅಂದರೆ ನಮಗೆ ಹಳ್ಳಿಗೆ ಹೋದರೆ ನಮಗೆ ಒಂದು ಕಚೇರಿ ಮಾಡಿಕೊಡಿ, ಅಲ್ಲಿ ಕುತ್ಕೊಳ್ಳೋಕೆ ಒಂದು ಉತ್ತಮವಾದಂಥ ಗುಣಮಟ್ಟದಂಥ ಚೇರ್ ಕೊಡಿ, ಕುರ್ಚಿ ಕೊಡ್ರಿ, ಒಂದು ಒಂದು ಕಂಪ್ಯೂಟರ್ ಕೊಡಿ, ಪ್ರಿಂಟರ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ತದನಂತರದಲ್ಲಿ ನಮಗೆ ಲೇಖನಿ ಅಸ್ತ್ರವಾಗಿತ್ತು. ಅಂದರೆ ನಮಗೆ ಏನೋ ರಿಪೋರ್ಟ್ ಹಾಕಬೇಕು, ಸೈನ್ ಮಾಡಬೇಕಾಗಿತ್ತು. ಈಗೆಲ್ಲ ಮ್ಯಾನುವಲ್ ಬರಿತಾ ಇದ್ವಿ. ಕಂಪ್ಯೂಟರ್ ಸಿಸ್ಟಮ್ ಮಾಡಿದರೆ ಎಲ್ಲ ಲಾಗಿನ್ ಹಾಕ್ರು ಅಂತ ಹೇಳ್ತಿದ್ರೆ, ಲಾಗಿನ್ ಹಾಕಕ್ಕೆ ನಮಗೆ ಒಂದು ಯಾವುದೇ ರೀತಿಯಾದಂತಹ ಒಂದು ಮೊಬೈಲ್ ಕೊಟ್ಟಿಲ್ಲ, ಡೇಟಾ ಕೊಟ್ಟಿಲ್ಲ, ಸಿಮ್ ಕಾರ್ಡ್ ಕೊಟ್ಟಿಲ್ಲ, ಏನೂ ಸೌಲಭ್ಯ ಕೊಟ್ಟಿಲ್ಲ. ತದನಂತರದಲ್ಲಿ ಆಫೀಸ್ ಅಂತ ಮಾಡಿದ್ದಾರೆ, ಎಲೆಕ್ಟ್ರಾನ್ ಆಫೀಸು. ನಾವು ಫೀಲ್ಡಲ್ಲಿ ಇದ್ದೀವಿ ಸ್ವಾಮಿ, ಆಫೀಸ್ ಮಾಡಿದ್ದೀರಾ? ಆಫೀಸ್ ಅಂತಂದರೆ ತಾಲೂಕು ಕಚೇರಿಯಲ್ಲಿ ಕರೆಯಬೇಕಂತ ಅಧಿಕಾರಿಗಳಿಗೆ, ಎಸ್ಟೇಗಳು, FTಗಳಿಗೆ ಅದು ಆಫೀಸ್ ಆಗುತ್ತೆ. ನಾವು ಆಫೀಸ್ನವ್ರು ಆಫೀಸ್ ಮಾಡಿದರೆ ನಾವು ಫೀಲ್ಡಲ್ಲಿ 1 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡ್ಕೊಂಬಂದು ಮತ್ತೆ 6 ಗಂಟೆಯಿಂದ ಆಫೀಸಲ್ಲಿರ್ತಕ್ಕಂತಹ ಎಸ್ಟೇಗಳು ತಕ್ಕ ಕಂಪ್ಯೂಟರ್ನ ಕೇಳಿಕೊಂಡು ಅವ್ರ ತಕ್ಕ ಅವಕಾಶ ಬಿಟ್ಕೊಂಡು, ಸಮಯಾವಕಾಶ ಬಿಟ್ಕೊಂಡು ನಾವು ಅದರ ಲಾಗಿನಲ್ಲಿ ಮೂವ್ ಮಾಡಬೇಕಂತ. ಇದು ಯಾವ ನ್ಯಾಯ? ನಮಗೇನು ಸೌಲಭ್ಯನೂ ಕೊಟ್ಟಿಲ್ಲ. ಒಂದು ತದನಂತರದಲ್ಲಿ ಸೇವಾ ಸೌಲಭ್ಯಗಳು ನಮಗೆ ಈಗಾಗಲೇ ಹೇಳಿದಂಗೆ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ತಮಗೂ ಕೂಡ ಹೇಳಿದ್ದೆ, ಟ್ರಾನ್ಸ್ಫರ್ಸ್ 16 ಅಂತರ್ಜಿಲ್ಲಾ ವರ್ಗಾವಣೆ ಮಾಡೋದು ಕೇಳಿದ್ದೀವಿ. ಈಗ ಎಲ್ಲೋ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸ ಮಾಡ್ತಿರ್ತಾರೆ, ದಂಪತಿಗಳಿಗೆ ಸಮಯ ತೊಂದರೆ ಆಗ್ತಾ ಇದೆ, ಆದಮೇಲೆ ವೃದ್ಧ ತಂದೆ ತಾಯಿ ಇರ್ತಾರೆ, ಇನ್ನಿತರ ಏನೋ ಒಂದು ಕೌಟುಂಬಿಕ ಕಲಹಗಳಿರ್ತವೆ, ಪ್ರಾಬ್ಲಮ್ ಇರ್ತವೆ, ಅದು ಮಾಡ್ಕೊಂಡು ಹೇಳಿ. ತದನಂತರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಸಣ್ಣ ಚಿಂತೆಗಳಿಲ್ಲ, 30 ಜನ ಗ್ರಾಮಾಡಳಿತಾಧಿಕಾರಿಗಳ ಮೇಲೆ ಇದು ಮಾಡಿದ್ದಾರೆ, ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರೆ, ವರ್ಷದ ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರೆ. ಒಂದು ಇನ್ಕ್ರಿಮೆಂಟ್ ಕಟ್ಟಾದರೆ ಗ್ರಾಮಾಡಳಿತಾಧಿಕಾರಿಗಳಿಗೆ ಎಷ್ಟೋ ಆರ್ಥಿಕ ನಷ್ಟ ಹೊರೆ ಆಗುತ್ತೆ ಸರ್. ತದನಂತರದಲ್ಲಿ ಗದಗ ಜಿಲ್ಲೆಯಲ್ಲಿ ನೆಕ್ಸ್ಟ್ ಪ್ರಮೋಷನಲ್ಲಿ ಇದುವರೆಗೆ ಆಯಿತು ಯಾವ ಜಿಲ್ಲೆಯಲ್ಲಿ ಪ್ರಮೋಷನ್ ಕೊಡ್ತಾ ಇಲ್ಲ. ಅದು ಸಿವಿಲ್ ಕೋರ್ಟಲ್ಲಿ ಮ್ಯಾಟ್ರ್ ಇದೆ ಅಂತೇಳಿ, ಆ ಕೇಸ್ ಇದೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದಾರೆ. ಅವರು ಹಾಗೆ ಇಟ್ಕೊಂಡಿದ್ದಾರೆ, ಪ್ರಮೋಷನ್ಸು ಕೊಡ್ತಾ ಇಲ್ಲ ಯಾರು. ಅದಕ್ಕೋಸ್ಕರ ಇದೊಂದು. ನಂತರದಲ್ಲಿ ಭೌತಿಕತೆ ಆಂದೋಲನ ಅಂತ ಮಾಡ್ತಾ ಇದ್ದಾರೆ. ಸ್ವಾಮಿ, ನಾವು ಭೌತಿಕತೆ ಆಂದೋಲನ ಗ್ರಾಮಾಡಳಿತಾಧಿಕಾರಿಗಳು ಎಲ್ಲರಿಗೂ ಕೊಡೋಕೆ ರೆಡಿ ಇದ್ದೀವಿ, ನಾವು ಮನೆಗೆ ಹೋಗಿ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಇವತ್ತಿನ ದಿನ ಸರ್ಕಾರಿ ಸೌಲಭ್ಯಗಳನ್ನು ಎಲ್ಲರೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸಮ್ಮಾನ್ ಕಿಸಾನ್ ನಿಧಿ ಯೋಜನೆ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸೌಲಭ್ಯಗಳನ್ನೆಲ್ಲರೂ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ. ಅದಕ್ಕೋಸ್ಕರವಾಗಿ ತಮ್ಮ ಪುರಾತನ ಕಾಲ ತಾತ ಮುತ್ತಾತಗಳಿರೋ ತಂದೆ ಇರ್ತಕ್ಕಂಥ ಹೆಸರುಗಳನ್ನೆಲ್ಲವರು ಮಾಡಿಸ್ಕೊಂಡಿದ್ದಾರೆ, ತಮ್ಮ ಹೆಸರು ಮಾಡಿಸ್ಕೊಂಡಿದ್ದಾರೆ, ಇನ್ನೂ ಮಾಡಿಸ್ಕೊತಾ ಇದ್ದಾರೆ. ಎಲ್ಲರೂ ಈಗ ಉಳಿದಿರೋ ಯಾವ ಅಂದರೆ ಎಲ್ಲೋ ಕೋರ್ಟಲ್ಲಿರೋವು, ಲಿಟಿಗೇಷನ್ ಇರೋವು, ತೊಂದರೆ ಇದ್ದಾವೆ. ಅಂಥವ್ರು ಏನಂತ ಹೇಳ್ತಾರೆ, ಸರ್ಕಾರದಿಂದ ನೀವು ಮನೆಗೆ ಹೋಗಿ ನೀವು ಭೌತಿಕತೆ ಆಂದೋಲನ ಮಾಡಿ ಅಂತ ಹೇಳ್ತಾರೆ. ಡೆತ್ ಸರ್ಟಿಫಿಕೇಟ್ ಇಲ್ಲಾಂದ್ರೂ ಮಾಡ್ರು ಅಂತ ಹೇಳ್ತಿದ್ರೆ, ದಾಹದಿ ಕಲಹ ಇದ್ರೂ ಮಾಡು ಅಂತ ಹೇಳ್ತಿದ್ರೆ. ಸರ್, ಇವೆಲ್ಲ ಮಾಡಿದರೆ ನಮ್ಮ ಕೊರಳಿಗೆ ಬರುತ್ತೆ. ನಾವು ಮಾಡಿದ ಲಿಟಿಗೇಷನ್ ಮಾಡ್ತೀವಿ, ಅವು ಕೋಟಿಗಟ್ಟಲೆ ವ್ಯಾಲ್ಯೂಯೇಷನ್ ಇರುತ್ತೆ ಭೂಮಿ. ನಾವು ಏನಾದ್ರು ಮಾಡಿದ್ರೆ ನಮ್ಮ ಕುತ್ತಿಗೆ ಬರ್ತೀನಿ, ನೀನು ಹೆಂಗೆ ಮಾಡಿದ್ರೆ ನಾಳೆ ಅಪೀಲ್ ಹಾಕೊಂಡಾಗ AC ಕೋರ್ಟಿಗೆ, ಸಿವಿಲ್ ಕೋರ್ಟಲ್ಲಿ, ಜಿಲ್ಲಾಧಿಕಾರಿ ಕೋರ್ಟಲ್ಲಿ ನಮ್ಮ ಮೇಲೆ ದಾವೆಗಳಾಗ್ತವೆ, ಕೇಸುಗಳಾಗ್ತವೆ. ನಂತರದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೆಸರ ಮೇಲೆ ಕೇಸುಗಳಾಗ್ತವೆ. ಅದಕ್ಕೆ ನಾವೆಲ್ಲ ಹೊಣೆಗಾರರಾಗ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಭಾಳಷ್ಟು ಸೌಲಭ್ಯಗಳಿದ್ದಾವೆ. ನಾವು ಅದಕ್ಕೋಸ್ಕರವಾಗಿ ಅನಿರ್ದಿಷ್ಟಾವಧಿ ಮಾಡ್ಕೊಂಡಿದ್ದೀವಿ. ಇಲ್ಲಿ 3 ದಿನ ನಾವು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತೀವಿ. 4 ದಿನ 5ನೇ ದಿನದಲ್ಲಿ ನಾವು ಬೆಂಗಳೂರು ಚಲೋ ಮಾಡಿಕೊಂಡು ಫ್ರೀಡಮ್ ಪಾರ್ಕಲ್ಲಿ ನಾವೆಲ್ಲ ಹೋರಾಟಕ್ಕೆ ಅಣೆ ಹಾಕ್ತಕ್ಕೆ ರೆಡಿ ಆಗ್ತಾ ಇದ್ದೀವಿ ಸರ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್